ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1049ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ನಥಿಂಗ್ ಫೋನ್ಸ್ಗೆ ಸಂಬಂಧಪಟ್ಟ ಒಂದು ಡೆಡಿಕೇಟೆಡ್ ವಿಡಿಯೋ ಆದರೆ ಮಾಡಿದ್ದೆ. ನಥಿಂಗ್ ಕಂಪ್ನಿಯವರು ಮೊಬೈಲ್ಸ್ ಲಾಂಚ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದರೆ ನೋಡ್ಬೋದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಆಪಲ್ ಇಂದ. ಆಪಲ್ ಮ್ಯಾಪ್ಸ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ನನಗನ್ನಿಸ್ತಂಗೆ ನಮ್ಮ ಇಂಡಿಯಾದಲ್ಲಿ ಆಪಲ್ ಮ್ಯಾಪ್ಸ್ ತುಂಬಾ ಕಮ್ಮಿ ಯೂಸ್ ಮಾಡೋದು, ಗೂಗಲ್ ಮ್ಯಾಪ್ಸ್ ನ ತುಂಬಾ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬೇರೆ ದೇಶದಲ್ಲೆಲ್ಲ ಗೂಗಲ್ ಮ್ಯಾಪ್ಸ್ ತುಂಬಾ ಕಮ್ಮಿ ಯೂಸ್ ಮಾಡ್ತಾರೆ, ಆಪಲ್ ಮ್ಯಾಪ್ಸ್ ನ ತುಂಬಾ ಯೂಸ್ ಮಾಡ್ತಾ ಇರ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಆಪಲ್ ಮ್ಯಾಪ್ಸ್ ಅಲ್ಲಿ ಆಡ್ಸ್ ನ ಇನ್ಕ್ಲೂಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ನಿಮಗೆ ಪಾಪ್ ಆಡ್ಸ್ ಆದ್ರೆ ಬರ್ತಾ ಇರುತ್ತೆ. ಈ ಒಂದು ಆಡ್ಸ್ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ರೀಸನ್ ಏನು ಅಂದ್ರೆ, ಇವಾಗ ನೀವು ಯಾವ್ದಾದ್ರು ಒಂದು ರೋಡಲ್ಲಿ ಹೋಗ್ತಿದ್ದೀರಾ ಅಂದ್ರೆ, ನೀವು ಹೋಗೋ ರೋಡಲ್ಲಿ ಏನೇನೆಲ್ಲ ರೆಸ್ಟೋರೆಂಟ್ಸ್ ಇದೆ, ಏನೇನೆಲ್ಲ ಹೋಟೆಲ್ಸ್ ಇದೆ, ಕೆಫೆ ಎಷ್ಟಿದೆ, ಹಾಗೆ ಬಂದ್ಬಿಟ್ಟು ಲಾಡ್ಜ್ ಎಷ್ಟಿದೆ, ಈ ಒಂದು ಆಡ್ಸ್ ನಿಮಗೆ ತುಂಬಾ ಮಟ್ಟಿಗೆ ಬರುತ್ತೆ. ಅಂದ್ರೆ ನೀವು ಹೋಗೋ ದಾರಿಯಲ್ಲಿ ಬೇರೆ ಯಾರಿಗೂ ಕೂಡ ನೀವು ಕೇಳೋ ಅವಶ್ಯಕತೆ ಆದ್ರೆ ಇರೋದಿಲ್ಲ. ನೆಕ್ಸ್ಟ್ ಯಾವ ರೆಸ್ಟೋರೆಂಟ್ ಬರುತ್ತೆ, ನೆಕ್ಸ್ಟ್ ಏನಾದ್ರೂ ಹೋಟೆಲ್ ಇದೆಯಾ ಅಂತ ಹೇಳ್ಬಿಟ್ಟು ನೀವು ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ನೀವು ರೂಟ್ ನೋಡ್ತಾ ನೋಡ್ತಾನೆ ನಿಮಗೆ ಆಡ್ಸ್ ಕೂಡ ಬರ್ತಾ ಇರುತ್ತೆ. ಇದರಿಂದ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಇದನ್ನ ಯಾವಾಗಿಂದ ರೋಲ್ ಔಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಇವಾಗ ಅಟ್ ಪ್ರೆಸೆಂಟ್ ರಿಪೋರ್ಟ್ ಆದ್ರೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಸ್ಲಾ ಇಂದ. ಟೆಸ್ಲಾ ಕಂಪ್ನಿ ನಮ್ಮ ಇಂಡಿಯಾಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ತರ ನ್ಯೂಸ್ ಆದ್ರೆ ಇತ್ತು, ರಿಪೋರ್ಟ್ಸ್ ಕೂಡ ಬರ್ತಾ ಇತ್ತು. ಫಾರ್ ದ ಫಸ್ಟ್ ಟೈಮ್ ಟೆಸ್ಲಾ ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ಆದ್ರೆ ಹೊರಗೆ ಬಂದಿದೆ. ಇದು ಬಂದ್ಬಿಟ್ಟು ಇನ್ಸೈಡ್ ರಿಪೋರ್ಟ್ ಅಂತಾನೆ ಹೇಳ್ಬೋದು, ಆಲ್ಮೋಸ್ಟ್ ಆಲ್ ಅಫಿಷಿಯಲ್ ಅಂತಾನೆ ಇಟ್ಕೊಳ್ಳಿ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಟೆಸ್ಲಾ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಶೋರೂಮ್ ನ ಮುಂಬೈಯಲ್ಲಿ ಓಪನ್ ಮಾಡ್ತಿದ್ದಾರೆ. ಮುಂಬೈ BKC ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ, ಅಲ್ಲಿ ಇವರು ಜಾಗ ಆದ್ರೆ ತಗೊಂತಾ ಇದ್ದಾರೆ. ಹತ್ತತ್ರ 4,000 ಸ್ಕ್ವೇರ್ ಫೀಟ್ ಜಾಗನ ಇವಾಗ ಲೀಸಿಗೆ ಆದ್ರೆ ತಗೊಂತಾ ಇದ್ದಾರೆ. ಅಲ್ಲಿ ಬಂದ್ಬಿಟ್ಟು ಒಂದು ಸ್ಕ್ವೇರ್ ಫೀಟ್ಗೆ ಬಾಡಿಗೆ ಬಂದ್ಬಿಟ್ಟು 900 rupees ವರೆಗೂ ಇರುತ್ತೆ. ಹತ್ತತ್ರ 36 ಲಕ್ಷ ಪ್ರತಿ ತಿಂಗಳು ಬಾಡಿಗೆನೆ ಆಗುತ್ತೆ. ಫಸ್ಟ್ ಶೋರೂಮ್ ನಮಗೆ ಮುಂಬೈಯಲ್ಲಿ ಓಪನ್ ಆಗುತ್ತೆ, ಸೆಕೆಂಡ್ ಶೋರೂಮ್ ಡೆಲ್ಲಿಯಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈಗಾಗಲೇ ಅಫಿಷಿಯಲ್ ಆಗಿ ಜಾಬ್ಸ್ ಕೂಡ ಇವರು ತಗೊಂತಾ ಇದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಲಿಂಕ್ಡ್ಇನ್ ನಲ್ಲಿ ಅಫಿಷಿಯಲ್ ಆಗಿ ಜಾಬ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಿಗಾದ್ರೂ ಜಾಬ್ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಡ್ಇನ್ ಗೆ ಸಂಬಂಧಪಟ್ಟ ಪ್ರೊಫೈಲ್ ಲಿಂಕ್ ಆದ್ರೆ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಆದ್ರೆ ಮಾಡ್ಬೋದು. ಈಗಾಗಲೇ ಜಾಬ್ಸ್ ಕೂಡ ತಗೊಂತಾ ಇದ್ದಾರೆ. ಎಲ್ಲಿ ಶೋರೂಮ್ ಬಿಲ್ಡ್ ಮಾಡಬೇಕು ಅಂತೇಳಿ ಈಗಾಗಲೇ ಪ್ಲಾನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೇನು ಅಫಿಷಿಯಲ್ ಇನ್ಫಾರ್ಮೇಶನ್ ಹೊರಗೆ ಬರೋದೊಂದೇ ಬಾಕಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ BSNL ಇಂದ. ಫಸ್ಟ್ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತಿದ್ದೀನಿ, ನಿಮ್ಮಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ಜನ BSNL ನೆಟ್ವರ್ಕ್ ಯೂಸ್ ಮಾಡ್ತಿದ್ದೀರಾ ಅಂತೇಳಿ ನನಗೊಂದ್ಸಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. BSNL ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಷ್ಟೋ ವರ್ಷಗಳಾಗಿದ್ದಾದ್ಮೇಲೆ BSNL ಇವಾಗ ಪ್ರಾಫಿಟ್ ಗೆ ಬಂದಿದೆ. ಹತ್ತತ್ರ 262 ಕೋಟಿ ಪ್ರಾಫಿಟ್ ಬಂದಿದೆ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಂಗೆ ಲಾಸ್ಟ್ 17 ಇಯರ್ಸ್, ಲಾಸ್ಟ್ 17 ವರ್ಷದಲ್ಲಿ ಒಂದು ಸಲನೂ ಕೂಡ ಇವರು ಪ್ರಾಫಿಟ್ ಆದ್ರೆ ಬಂದಿಲ್ಲ. ಪಾಪ ಲಾಸ್ ಅಲ್ಲೇ ನಡೆಸ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಲಾಭ ಬಂದಿದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ತುಂಬಾ ಜನ ಏರ್ಟೆಲ್ ಆಗಿ ಬಂದ್ಬಿಟ್ಟು ಜಿಯೋ ಇಂದ BSNL ಗೆ ಪೋರ್ಟ್ ಮಾಡಿಸ್ಕೊಂಡ್ರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ಲಾನ್ ಪ್ರೈಸಸ್ ಜಾಸ್ತಿ ಆಯ್ತಲ್ಲ, BSNL ಅಲ್ಲಿ ನಮಗೆ ಪ್ಲಾನ್ ಪ್ರೈಸಸ್ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ತುಂಬಾ ಜನ BSNL ಗೆ ಶಿಫ್ಟ್ ಆದ್ರು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇವಾಗ ತುಂಬಾ ಜನ BSNL ಇಂದ ಜಿಯೋ ಹಾಗೆ ಬಂದ್ಬಿಟ್ಟು ಏರ್ಟೆಲ್ ಗೆ ಶಿಫ್ಟ್ ಆಗ್ತಿದ್ದಾರೆ. ರೀಸನ್ ಏನು ಅಂದ್ರೆ, ಮೇನ್ ರೀಸನ್ಸ್ ನನಗೆ ಗೊತ್ತಿರೋರಲ್ಲೇ ಹೇಳಿರೋದು, ಮೇನ್ ಆಗಿ ಸರ್ವಿಸ್ ಅಷ್ಟು ಚೆನ್ನಾಗಿರೋದಿಲ್ಲ, ಸರ್ವಿಸ್ ನಿಮಗೆ ತುಂಬಾನೇ ವೀಕ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಸಿಗ್ನಲ್ಲು ಅಷ್ಟೇ, ನಿಮಗೆ ಒಂದ್ ಕಡೆ ಇದ್ದಂಗೆ ಇನ್ನೊಂದ್ ಕಡೆ ನಿಮಗೆ ಸಿಗ್ನಲ್ ಆದ್ರೆ ಇರೋದಿಲ್ಲ. ಇಂಟರ್ನೆಟ್ ಕೂಡ ನಿಮಗೆ ತುಂಬಾ ಫಾಸ್ಟ್ ಇರೋದಿಲ್ಲ. ಅದ್ರ ಜೊತೆಗೆ 5G ನ ಇನ್ನ ಇವರು ಲಾಂಚ್ ಮಾಡಿಲ್ಲ. ಇಷ್ಟೆಲ್ಲ ಮೈನಸ್ ಇದೆ. ಏನಂದ್ರೆ ತುಂಬಾ ಜನ ಏನಕ್ಕೆ BSNL ನ ಪ್ರಿಫರ್ ಮಾಡ್ತಾರೆ ಅಂದ್ರೆ ಪ್ಲಾನ್ ಪ್ರೈಸಸ್ ಅಂತಾನೆ ಹೇಳ್ಬೋದು. ಇವಾಗ ಅಟ್ ಪ್ರೆಸೆಂಟ್ ಜಿಯೋ ಏರ್ಟೆಲ್ ಅಲ್ಲಿರೋ ಪ್ಲಾನ್ ಪ್ರೈಸಸ್ ಕಂಪೇರ್ ಮಾಡಿದ್ರೆ ನಮಗೆ BSNL ಅಲ್ಲಿ ತುಂಬಾ ಅಫೋರ್ಡಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಕಮ್ಮಿ ಪ್ರೈಸಿಗೆ ನಮಗೆ ಇವರು ಪ್ಲಾನ್ಸ್ ಆದ್ರೆ ಪ್ರೊವೈಡ್ ಮಾಡ್ತಾರೆ, ಅದಕ್ಕೋಸ್ಕರ ತುಂಬಾ ಜನ BSNL ಇಷ್ಟಪಡ್ತಾರೆ. ಇವಾಗಲೂ ಕೂಡ ಅಷ್ಟೇ, ನಮಗೆ ಒಂದು ಸ್ವಲ್ಪ ದೂರ ಹೋಗಿದ್ದೀವಿ ಅಂದ್ರೆ, ಇವಾಗ ಒಂದೊಂದ್ ಕಡೆ ಏರ್ಟೆಲ್ ಜಿಯೋ ಅಲ್ಲೂ ಕೂಡ ನಮಗೆ ನೆಟ್ವರ್ಕ್ ಸಿಗೋದಿಲ್ಲ. ಅಂತ ಜಾಗದಲ್ಲಿ ನಮಗೆ BSNL ನೆಟ್ವರ್ಕ್ ಚೆನ್ನಾಗಿರುತ್ತೆ. ಕೆಲವೊಂದು ಏರಿಯಾಸ್ ಅಲ್ಲಿ BSNL ನೆಟ್ವರ್ಕ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ, ಆದ್ರೆ ಎಲ್ಲಾ ಕಡೆನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಕೂಡ ತುಂಬಾ ಸಲ ಹೇಳ್ತಾ ಇದ್ದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಚೆನ್ನಾಗಿತ್ತು ಅಂದ್ರೆ ಆವಾಗಷ್ಟೇ ಶಿಫ್ಟ್ ಆಗಿ ಅಂತೇಳಿ. ಒಂದ್ಸಲ ನೀವೇನಾದ್ರೂ ಪೋರ್ಟ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ 3 ತಿಂಗಳವರೆಗೂ ಮತ್ತೆ ನೀವು ಪೋರ್ಟ್ ಆಗೋದಕ್ಕಾದ್ರೆ ಆಗೋದಿಲ್ಲ. 3 ತಿಂಗಳಾದ್ಮೇಲೆ ಮತ್ತೆ ನೀವು ಬೇರೆ ಟೆಲಿಕಾಂ ಆಪರೇಟರ್ಗೆ ಪೋರ್ಟ್ ಆಗ್ಬೋದು. ಇವಾಗಲೂ ಕೂಡ ನೀವು ಯಾರಾದ್ರೂ ಪೋರ್ಟ್ ಮಾಡಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಕೇಳಿ, ಸೊ ಈ ಒಂದು ಏರಿಯಾದಲ್ಲಿ ನೆಟ್ವರ್ಕ್ ಚೆನ್ನಾಗಿದೆಯಾ,
ಸ್ಪೀಡ್ ಇಂಟರ್ನೆಟ್ ಸಿಗುತ್ತಾ ಅದನ್ನೆಲ್ಲ ಕೇಳಿದ್ದಾದ್ಮೇಲೆ ಆರಾಮಾಗಿ ಪೋರ್ಟ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೆಂಗಳೂರು ಸ್ಕೂಲ್ ಫೀಸ್ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಆ ಫೀಸ್ ಸ್ಟ್ರಕ್ಚರ್ ಕೇಳಿದ್ರೇನೆ ಒಂದ್ ರೀತಿ ಭಯ ಆಗತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಟೈಮಲ್ಲೆಲ್ಲ ಇಷ್ಟೆಲ್ಲ ಫೀಸ್ ಇರಲಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಮುಟ್ಟಿದ್ರೆ ಲಕ್ಷ ಅಂತಾರೆ, ಆ ಲೆವೆಲ್ ಅಲ್ಲಿ ಫೀಸ್ ನ ಇವರು ವಸೂಲಿ ಮಾಡ್ತಿದ್ದಾರೆ. ಇವಾಗ ನೋಡ್ಕೊಂಡ್ರೆ ಬೆಂಗಳೂರಲ್ಲಿ ತುಂಬಾ ಜನ ಪೇರೆಂಟ್ಸ್ ಈ ಒಂದು ಸ್ಕೂಲ್ಸ್ ಮೇಲೆ ಪ್ರೊಟೆಸ್ಟ್ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ರೀಸನ್ ಏನು ಅಂದ್ರೆ ನಾರ್ಮಲ್ ಫೀಸ್ ಇತ್ತು ಅಂದ್ರೆ ಓಕೆ, ಇವಾಗ ಈ ಸ್ಕೂಲ್ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ವರ್ಷ ಹೈಕ್ ಮಾಡ್ತಾರೆ, 10 to 15% ಫೀಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇವಾಗ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾರ್ಮಲ್ ಫೀಸ್ ಕಟ್ಟೋದೇ ನಮಗೆ ತುಂಬಾ ಕಷ್ಟ ಆಗುತ್ತೆ, ಅಂತದ್ರಲ್ಲಿ ಪ್ರತಿ ವರ್ಷ 15% ಇನ್ಕ್ರೀಸ್ ಮಾಡಿದ್ರೆ ಅದು ನಮಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಅದು ಕೂಡ ನಿಜನೇ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಬೆಂಗಳೂರಲ್ಲಿ ಇರೋರೆಲ್ಲ ಲಕ್ಷ ದುಡಿತಾರೆ ಅಂತ ಹೇಳ್ಬಿಟ್ಟು ಅನ್ಕೊಳೋದಕ್ಕಾದ್ರೆ ಆಗೋದಿಲ್ಲ. ತುಂಬಾ ಕಷ್ಟಪಟ್ಟು ಕೂಡ ಅವ್ರ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಇವಾಗ ಎಷ್ಟೋ ಜನರಿಗೆ 30,000 ಸಂಬಳ ಬರ್ತಾ ಇರುತ್ತೆ, ಮನೆ ಬಾಡಿಗೆ ನೋಡ್ಕೋಬೇಕು, ಟ್ರಾನ್ಸ್ಪೋರ್ಟೇಷನ್, ಅವ್ರಿಗೆ ಏನಾದ್ರೂ ಖರ್ಚಿತ್ತು ಅಂದ್ರೆ ಅದು, ಹಾಗೆ ಬಂದ್ಬಿಟ್ಟು ಮಕ್ಕಳ ಖರ್ಚು. ಸೊ ಇದನ್ನೆಲ್ಲಾನು ಕೂಡ ಸೇರಿಸ್ಕೊಂಡ್ರು ಕೂಡ ಒಂದು ಸ್ವಲ್ಪ ದುಡ್ಡು ಅನ್ನೋದು ಉಳಿಯುತ್ತೆ, ಅದರಲ್ಲಿ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಅಂಥದ್ರಲ್ಲೂ ಕೂಡ ವರ್ಷ 15% ಇನ್ಕ್ರಿಮೆಂಟ್ ಅಂದ್ರೆ ನಿಜವಾಗ್ಲೂ ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ರೀಸೆಂಟ್ ಆಗಿ ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ. ನಂದು 10th ಫೀಸ್, ಬರೀ 10th ಫೀಸ್ ಬಂದ್ಬಿಟ್ಟು 20,000 to 25,000, ಅಷ್ಟರಲ್ಲಿ ನನ್ನ 10th ಆದರೆ ಮುಗ್ದಿತ್ತು. ಇವಾಗ ಅಟ್ ಪ್ರೆಸೆಂಟ್ ಬೆಂಗಳೂರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಸೋದಕ್ಕೂ ಅಂದರೆ 1 ಲಕ್ಷ ಕೇಳ್ತಾರೆ. 1 ಲಕ್ಷ ಏನಕ್ಕೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗೋದಿಲ್ಲ. ಅಂಥದ್ದು ಏನಲ್ಲಿ ಹೇಳ್ಕೊಡ್ತಾರೆ, ನಾವೇ 10th ನಾವು 1 ಲಕ್ಷ ಕಟ್ಟಿಲ್ಲ. ಇವಾಗ ಈಗಿರೋ ಮಕ್ಕಳಿಗೆ ಬೆಂಗಳೂರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಓದಿಸ್ಬೇಕು ಅಂದರೆ 1 ಲಕ್ಷದವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಆ ಫೀಸ್ ಎಲ್ಲ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವತ್ತೇ ಆಗಲಿ ಎಜುಕೇಷನ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಬಿಸ್ನೆಸ್ ಆಗಿಬಿಟ್ಟಿದೆ. ಇವಾಗ ಹಾಸ್ಪಿಟಲಲ್ಲಿ ಯಾವ ರೀತಿ ಬಿಲ್ ಹಾಕೊಡ್ತಾರೋ ಇವಾಗ ಸ್ಕೂಲ್ಸ್ ಅಲ್ಲೂ ಕೂಡ ಆ ರೀತಿಯಾಗಿ ಬಿಲ್ ಹಾಕೊಡ್ತಿದ್ದಾರೆ. 1 ಲಕ್ಷಕ್ಕೆ ಅವ್ರು ಏನ್ ಪ್ರೊವೈಡ್ ಮಾಡ್ತಾರೆ, ಅದ್ರ ಜೊತೆಗೆ ಗ್ರಾಜುಯೇಷನ್ ಡೇ ಕೂಡ ಮಾಡ್ತಾರೆ. ನಾವೆಲ್ಲ ಇವಾಗ ಕಂಪ್ಲೀಟ್ ಡಿಗ್ರಿ ಮುಗ್ದಿದ್ದಾದ್ಮೇಲೆ ನಮಗೆ ಗ್ರಾಜುಯೇಷನ್ ಡೇ ನಾವು ನೋಡಿರೋದು. ಇವಾಗಿನ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಗ್ರಾಜುಯೇಷನ್ ಡೇ, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಗ್ರಾಜುಯೇಷನ್ ಡೇ ಆದ್ರೆ ಇರುತ್ತೆ. ಅದೇ ತರ ಬಟ್ಟೆ ಕೊಡ್ತಾರೆ, ಅದೇ ತರ ಸರ್ಟಿಫಿಕೇಟ್ ಕೊಡ್ತಾರೆ. ಅಷ್ಟೆಲ್ಲ ಏನಕ್ಕೆ ಮಾಡ್ತಿದಾರೋ ನಿಜವಾಗ್ಲೂ ಗೊತ್ತಿಲ್ಲ. ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕೋ ಅದಾದ್ರೇನೆ ಚೆನ್ನಾಗಿರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಆದ್ರೆ ನಡೀತಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬ್ಲಿಂಕಿಟ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಇವ್ರು ಬಂದ್ಬಿಟ್ಟು ಗ್ರಾಸರೀಸ್ ನ ಡೆಲಿವರಿ ಮಾಡ್ತಿರ್ತಾರೆ. ನಾರ್ಮಲ್ ಆಗಿ ಐಫೋನ್ಸ್ ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ ಮೊಬೈಲ್ಸ್ ಕೂಡ 10 minutes ಅಲ್ಲೇ ಡೆಲಿವರಿ ಆದ್ರೆ ಮಾಡ್ತಾರೆ. ಇವಾಗ ಅಫಿಷಿಯಲ್ ಆಗಿ ಆಪಲ್ ಮ್ಯಾಕ್ ಬುಕ್, ಆಪಲ್ ಐಪ್ಯಾಡ್, ಹಾಗೆ ಬಂದ್ಬಿಟ್ಟು ಆಪಲ್ ವಾಚ್ ಇದೆಲ್ಲಾನು ಕೂಡ 10 minutes ಅಲ್ಲೇ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬ್ಲಿಂಕಿಟ್ ಅವರು ಹೇಳಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಕೆಲವೊಂದು ಸಿಟೀಸ್ ಎಲ್ಲ ಆದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಮುಂಬೈ, ಹೈದರಾಬಾದ್, ಡೆಲ್ಲಿ, ಚೆನ್ನೈ, ಪುಣೆ, ಲಕ್ನೋ, ಅಹಮದಾಬಾದ್, ಜೈಪುರ್, ಕೋಲ್ಕತಾ, ಬೆಂಗಳೂರು. ಸೊ ಈ ಒಂದು ಸಿಟೀಸ್ ಅಲ್ಲಿ ಇವಾಗ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದೀವಿ. ನಿಧಾನಕ್ಕೆ ಬರ್ತಾ ಬೇರೆ ಸಿಟೀಸ್ಗೂ ಕೂಡ ನಾವು ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬ್ಲಿಂಕಿಟ್ ಅವರು ಹೇಳ್ತಿದ್ದಾರೆ. ಈ ಒಂದು ಸಿಟೀಸ್ ಅಲ್ಲಿ ನೀವೇನಾದ್ರೂ ಇದ್ದೀರಾ ಅಂದ್ರೆ ನೀವು ಶೋರೂಮ್ ಹೋಗ್ಬಿಟ್ಟು ಪರ್ಚೇಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಮನೇಲಿ ಗೊತ್ಕೊಂಡು ಜಸ್ಟ್ ಆರ್ಡರ್ ಮಾಡಿದೀರಾ ಅಂದ್ರೆ ಸಾಕು, ವಿತಿನ್ 10 minutes ಅಲ್ಲೇ ನಿಮಗೆ ಡೆಲಿವರಿ ಆದ್ರೆ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಪೋಕೋ M4 5G ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ರೆಡ್ಮಿ ಕಂಪ್ನಿಯವರು ರೆಡ್ಮಿ 14C ಅಂತ ಹೇಳಿ ಲಾಂಚ್ ಮಾಡಿದ್ರಲ್ಲ, ಅದೇ ಮೊಬೈಲ್ ನ ರೀಬ್ರ್ಯಾಂಡ್ ಮಾಡಿ ಪೋಕೋದಲ್ಲಿ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ಸೇಮು, ಡಿಸೈನು ಸೇಮು, ಪ್ರೈಸು ಕೂಡ ಸೇಮು. ನಿಮಗೆ ಪೋಕೋ ಬ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೆ ಇದನ್ನ ತಗೋಬಹುದು, ರೆಡ್ಮಿ ಬ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೆ ಅದನ್ನ ತಗೋಬಹುದು. ಎರಡರಲ್ಲೂ ಕೂಡ ನಿಮಗೆ HD+ ಡಿಸ್ಪ್ಲೇ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 MP ಇರುತ್ತೆ, ಫ್ರಂಟ್ ಕ್ಯಾಮ್ರಾ 8 MP ಇರುತ್ತೆ, 5000 mAh ಬ್ಯಾಟರಿ ಇರುತ್ತೆ, 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ನಿಮಗೆ ಬೇಸ್ ವೇರಿಯಂಟ್ 10,000 ಆದ್ರೆ ಸಿಗುತ್ತೆ. ರೆಡ್ಮಿನೂ ಕೂಡ ನಿಮಗೆ 10,000 ಸಿಗುತ್ತೆ, ಪೋಕೋನು ಕೂಡ ನಿಮಗೆ 10,000 ಸಿಗುತ್ತೆ. ನಿಮಗೆ ಯಾವ ಬ್ರ್ಯಾಂಡ್ ತುಂಬಾ ಇಷ್ಟ ಆಗುತ್ತೋ ಆ ಒಂದು ಬ್ರ್ಯಾಂಡ್ ಮೊಬೈಲ್ ನ ತಗೊಳ್ಳಿ. ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.